ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಗರಂ ಆಗಿದ್ದಾರೆ. ನಾಗೇಂದ್ರರ ರಾಜೀನಾಮೆಯನ್ನ ಸರ್ಕಾರ ಇನ್ನೂ ಕೂಡ ಪಡೆದುಕೊಂಡಿಲ್ಲ. ಇದೊಂದು ಬಂಡ ಸರ್ಕಾರ ಅಂತ ಹೇಳಿ ಮಹೇಶ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬುಡಕಟ್ಟು ಜನಾಂಗದವರ ಹಣವನ್ನ ಲೂಟಿ ಹೊಡೆದ್ರು, ಆಂಧ್ರ ಬಳ್ಳಾರಿ ಚುನಾವಣೆಗೆ ಹಣವನ್ನ ಬಳಸಿಕೊಂಡ್ರು, ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು, ಕೋರ್ಟ್ ಬೇಲ್ ಕೊಟ್ಟಿದೆ. ರಾಜ್ಯ ಸರ್ಕಾರ ಅವರ ಪರ ನಿಂತಿರೋದು ದುರಾದೃಷ್ಟಕರ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬಂಡ ಸರ್ಕಾರ ಇದು, ಬಂಡ ಸರ್ಕಾರ. 187 ಕೋಟಿ ಈ ಟ್ರೈಬಲ್ ಅಂದರೆ ಬುಡಕಟ್ಟು ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗಿರ್ತಕ್ಕಂಥ ಹಣವನ್ನು ಇವರು ಆಂಧ್ರ, ತೆಲಂಗಾಣ, ಬಳ್ಳಾರಿ ಎಲೆಕ್ಷನ್ಗೆ ನೇರ ಲೂಟಿ ಮಾಡ್ಕೊಂಡಿರೋನ್ನ ಹೆಂಗೆ ಮಂತ್ರಿ ಮಾಡ್ತೀರಿ? ಅವರು ಸಸ್ಪೆಂಡ್ ಆಗಿದ್ದರು, ಜೈಲಲ್ಲಿದ್ದರು, ಬೇಲ್ ಮೇಲೆ ಆಚೆಗೆ ಬಂದಿದ್ದಾರೆ. ಕೇಂದ್ರ ಸ್ಥಾನ ಬಿಡಬಾರ್ದು ಅಂತ ಕೋರ್ಟ್ ಆದೇಶ ಇದೆ. ಇಂಥ ವ್ಯಕ್ತಿನ ಇವರು ಮಂತ್ರಿ ಮಾಡ್ತಾರೆ ಅಂತಂದರೆ ಇದನ್ನು ಬಂಡ ಸರ್ಕಾರ ಅಂದೆ ಇನ್ನೇನು ಅನ್ಬೇಕು? ಬಂಡ ಸರ್ಕಾರ ಇದು, ಮಾನ ಮರ್ಯಾದೆ ಬಿಟ್ಟಿರೋ ಸರ್ಕಾರ. ಹಾಗಾಗಿ ನಾವು ಎಷ್ಟೇ ಅಹೋರಾತ್ರಿ ಧರಣಿ ಮಾಡಿದ್ರು ಇವರು ಬಗ್ಗಲ್ಲ ಅಂತಂದರೆ ಜನ ತೀರ್ಮಾನ ಮಾಡಬೇಕೀಗ. ನಾಗೇಂದ್ರ ಅವರು ಕೇವಲ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ಹೇಳ್ತಾರೆ. ಜೈಲಿಗೆ ಕೂಡ ಯಡಿಯೂರಪ್ಪರು ಕೂಡ ಜೈಲಿಗೆ ಹೋಗಿ ಬಂದ್ರು, ಹಂಗಂತ ಇದು ಮಾಡೋಕ್ಕಾಗತ್ತಾ ಅಂತ ಅವ್ರ ಸಮರ್ಥನೆ ಡಿ ಕೆ ಶಿವಕುಮಾರ್ ಹೇಳಿ. ಅದು ಪ್ರೂವ್ ಆಗಲಿ, ಆರೋಪಿ ಅಲ್ವಾ ಅಪರಾಧಿನೋ ಅಲ್ವೋ ಅಂತ ಪ್ರೂವ್ ಆಗೋವರೆಗೆ ಇವ್ರಿಗೆ ಒಂದು ಏನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡಬಾರ್ದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಲಿ ಒಪ್ಕೊಂಡಿದ್ದಾರಲ್ಲ, ಹಂಗೆ ನೋಡಿದ್ರೆ ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನ. ಯಾಕೆಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು, ಮುಖ್ಯಮಂತ್ರಿಗಳು. ಫೈನಾನ್ಸ್ ಮಿನಿಸ್ಟರ್ ಅನುಮತಿ ಇಲ್ಲದೆ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರು 187 ಕೋಟಿ ತಗೊಳಕ್ಕಾಗುತ್ತಾ? ಇದು ಚರ್ಚೆಗೆ ಬಂದಾಗ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಆನ್ ದ ಫ್ಲೋರ್ ಆಫ್ ದಿ ಹೌಸ್? 187 ಕೋಟಿ ಅಲ್ಲ, ಬರೀ 87 ಕೋಟಿ ರೀ ಅಂತ.